ಹಾಯ್ ಸ್ನೇಹಿತರೆ, ಶ್ರೀ ಭಾಗ್ಯ ವಿಬಿ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಹೇಗೆ ಸೀರೆ ಉಡಿಸಬಹುದು ಅನ್ನೋದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹಡ್ಕೊಂಡು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ನಿಮಗೆ ಒಂದೇ ಸಮ ಪ್ಲೀಟ್ಸನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಪ್ಲೀಟ್ಸನ್ನು ಮಾಡ್ತಾ ಪ್ಲೀಟ್ಸ್ಗಳನ್ನ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಸೇರಿಸ್ಕೊಂಡು ಮತ್ತೆ ಪ್ಲೀಟ್ಸನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಮುಕ್ಕಾಲು ಭಾಗ ಸೀರೆಯನ್ನು ಪ್ಲೀಟ್ಸನ್ನು ಮಾಡಿಕೊಂಡು ಎರಡು ಬಾರ್ಡರ್ಗಳನ್ನು ಸಹ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎರಡು ಬಾರ್ಡರ್ಗಳಲ್ಲೂ ಸಹ ನೀಟಾಗಿ ಪ್ಲೀಟ್ಸನ್ನು ಅರೇಂಜ್ ಮಾಡಿ ಕ್ಲಿಪ್ಪನ್ನು ಸೇರಿಸಬೇಕಾಗುತ್ತೆ. ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾನು ಇವತ್ತು ಸ್ಟ್ಯಾಂಡನ್ನು ಬಳಸಿದರೆ ಸಹ ದೇವಿಗೆ ಹೇಗೆ ಅಲಂಕಾರ ಮಾಡೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿರುವಂಥ ಪ್ಲೀಟ್ಸನ್ನು ಸಹ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾವು ಕ್ಲಿಪ್ಪನ್ನು ಸೇರಿಸಬೇಕು. ಈಗ ಸೀರೆ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದ ನಂತರ ಸೆರಗನ್ನು ಸಹ ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ. ಸೆರಗನ್ನು ನಾನು ಇಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. 3 ರಿಂದ 4 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ನಾನು ಇಲ್ಲಿ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರಕ್ಕೆ ಪ್ಲೀಟ್ಸ್ಗಳನ್ನ ಅರೇಂಜ್ ಮಾಡಿಬಿಟ್ಟು ಕ್ಲಿಪ್ ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ಳಿ. ನಾನು ಇಲ್ಲಿ 1 ಮಾರು ಆಗುವಷ್ಟು ಸೆರಗನ್ನ ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಉದ್ದಕ್ಕೆ ಪ್ಲೀಟ್ಸನ್ನು ಮಾಡ್ಕೊಂಡ್ರೆ ಸಾಕು. ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಈಗ ಸೀರೆಯನ್ನು ಹೇಗೆ ಉಡಿಸೋದು ಅಂತ ನೋಡೋಣ. ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ತಾ ಇದ್ದೀನಿ. ಹೈಟ್ಗೆ ತಕ್ಕಂತೆ ನೀವು ಇಲ್ಲಿ ಮಣೆಯನ್ನು ಇಟ್ಕೋಬಹುದು. ನಾನು ಇಲ್ಲಿ 2 ಮಣೆಯನ್ನು ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕದು, ಒಂದು ದೊಡ್ಡದಾಗಿರುವಂತಹ ಮಣೆಯನ್ನು ಇಟ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಸ್ಟೀಲ್ ಡಬ್ಬನ ಇಟ್ಕೊಳ್ತಾ ಇದ್ದೀನಿ. ಉದ್ದಗಿರುವ ಸ್ಟೀಲ್ ಡಬ್ಬ ಇದ್ರೆ ಒಂದೇ ಮಣೆಯನ್ನು ಇಟ್ಕೋಬಹುದು ನೀವು ಇಲ್ಲಿ. ನಂತರ ನಾನು ಇಲ್ಲಿ ಏನು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಅದರ ಲೆಂತ್ ಅನ್ನು ನೋಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಸೀರೆ ಪಾರ್ಟನ್ನು ಡಬ್ಬದೊಳಗಡೆ ಸೇರಿಸ್ಕೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟು ಲೆಂತ್ ಅನ್ನು ನೋಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಸೀರೆ ಪಾರ್ಟನ್ನು ಡಬ್ಬದೊಳಗಡೆ ಸೇರಿಸಿ ಪ್ಲೀಟ್ಸ್ಗೆ ಹಾಕಿರುವಂತಹ ಕ್ಲಿಪ್ ಅನ್ನು ರಿಮೂವ್ ಮಾಡಿಕೊಂಡು ಪ್ಲೀಟ್ಸನ್ನು ನಾವು ಡಬ್ಬದ ಸುತ್ತ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಪ್ಲೀಟ್ಸನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇನ್ನು ಅರ್ಧ ಭಾಗ ಪ್ಲೀಟ್ಸನ್ನು ನಾವು ಡಬ್ಬದೊಳಗಡೆ ಏನು ಹಾಕೊಂಡಿರ್ತೀವಿ ಅದನ್ನು ನಾವು ಪ್ಲೀಟ್ಸ್ನ ಮೇಲೆ ಹಾಕಿ ಅದನ್ನು ಸಹ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ಡಿಸ್ಟೆನ್ಸ್ನ ನೋಡಿಕೊಂಡು ನೀವು ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಡಬ್ಬದ ಸುತ್ತ ಪ್ಲೀಟ್ಸ್ ಅನ್ನೋದು ಸ್ಪ್ರೆಡ್ ಆಗಬೇಕು. ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಪ್ಲೀಟ್ಸನ್ನು ಸ್ಪ್ರೆಡ್ ಮಾಡ್ಕೊಂಡ ನಂತರ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ. ತಟ್ಟೆಯನ್ನು ಇಟ್ಕೊಂಡ ನಂತರ ಇನ್ನೊಮ್ಮೆ ನಾನಲ್ಲಿ ಪ್ಲೀಟ್ಸನ್ನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಳಶದ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಾನು ಇಲ್ಲಿ ಕಳಶದ ಬಿಂದಿಗೆಗೆ ಬ್ಲೌಸ್ ಪೀಸಿಂದ ಕವರ್ ಮಾಡಿಕೊಂಡು ಕೈಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಕೈ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲ ಅಂದರೆ ಕೈಯನ್ನು ಇಲ್ದಿರೋನು ಸಹ ನಾವು ಈ ಅಲಂಕಾರನ ಮಾಡ್ಕೋಬಹುದು. ನಂತರ ಸೆರಗನ್ನ ಕಳಶದ ಹಿಂದ್ಗಡೆಯಿಂದ ಮುಂದ್ಗಡೆಗೆ ತಗೊಬಂದು ವಿ ಶೇಪ್ ತರ ಮಾಡಿಕೊಂಡು ಇನ್ನೊಂದು ಕಡ್ಡಿಯ ಮೇಲ್ಗಡೆ ಸೆರಗನ್ನ ಹಿಂಭಾಗಕ್ಕೆ ಹಾಕಿ ನಂತರ ಎಕ್ಸ್ಟ್ರಾ ಇರುವಂತಹ ಸೆರಗಿನ ಪ್ಲೀಟ್ಸನ್ನು ದೇವಿಯ ಸೊಂಟಕ್ಕೆ ಒಂದು ರೌಂಡ್ ತಗೊಂಡ್ಬರ್ಬೇಕಾಗುತ್ತೆ. ಒಂದು ರೌಂಡ್ ಈ ರೀತಿಯಾಗಿ ತಗೊಂಡ್ಬಂದು ಬ್ಯಾಕ್ ಸೈಡಿನಲ್ಲಿ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಬಟ್ಟೆ ಪಿನ್ನನ್ನು ಸೇರಿಸ್ಕೊಂಡು ಸೆಕ್ಯೂರ್ ಮಾಡಿಕೊಂಡು ಸೊಂಟಕ್ಕೆ ಟಾಪ್ ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ಪ್ಲೀಟ್ಸ್ ಏನು ಎತ್ಕೊಂಡಿದೆ ಅಂತ ಅನಿಸ್ತಾ ಇದೆ, ಅದಕ್ಕೆ ನಾನಲ್ಲಿ ಗುಂಡ್ ಪಿನ್ನನ್ನು ಸೇರಿಸ್ಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಸೀರೆ ಸಾಫ್ಟ್ ಆಗಿರುತ್ತೆ, ನೀಟಾಗಿ ಪ್ಲೀಟ್ಸ್ ಅನ್ನೋದು ಕುತ್ಕೊಳ್ಳುತ್ತೆ. ಕೆಲವು ಸೀರೆ ಎತ್ಕೊಂಡಂಗಿರುತ್ತೆ. ಅಂತಹ ಸೀರೆಗಳಲ್ಲಿ ಗುಂಡ್ ಪಿನ್ನನ್ನು ಸೇರಿಸ್ಬಿಟ್ಟು ಪ್ಲೀಟ್ಸ್ಗಳನ್ನ ನಾವಲ್ಲಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ಅಕ್ಕಿ ಅಥವಾ ನೀರನ್ನು ಸೇರಿಸ್ಕೋಬಹುದು. ದೇವಿಗೆ ಜಡೆಬಿಲ್ಲೆಯನ್ನು ಹಾಕಿ ತೆಂಗಿನಕಾಯಿಯನ್ನು ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ದೇವಿಯನ್ನು ಆರಾಧಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ಅಲಂಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.